ಈ ಥರ ಪ್ರಾಬ್ಲಮ್ ನಾವು ಕರೆಕ್ಟಾಗಿ ಅಡ್ರೆಸ್ ಮಾಡಲಿಲ್ಲ, ಅದಕ್ಕೆ ಸರಿಯಾಗಿರುವಂಥ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಿಧಾನಕ್ಕೆ ನಮ್ಮ ಮೂವ್ಮೆಂಟ್ ರೇಂಜ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಕೆಳಗೆ ತರ್ತಾ 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 ಒಂದು ಸರ್ಟನ್ ಪಾಯಿಂಟಲ್ಲಿ ಬರುವಾಗ ಸಿವಿಯರ್ ಪೇನ್ ಬಂದವರು ಕೆಳಗೆ ಕೈ ಹಿಂಗೆ ಮಾಡಿಬಿಡ್ತಾರೆ. ದಟ್ ವಿಲ್ ಲೀಡ್ ಟು ಫ್ರೋಸನ್ ಶೋಲ್ಡರ್. ಸೊ ಇದು ಮೇನ್ಲಿ ಜಾಸ್ತಿ ಕಂಡು ಬರೋದು ಯಾರಲ್ಲಿ ಅಂತ ಕೇಳಿದ್ರೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇದ್ದವರಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಶೋಲ್ಡರ್ ಪ್ರಾಬ್ಲಮ್ಸ್ ತುಂಬ ಕಾಮನ್ ಆಗಿ ಕಂಡು ಬರುತ್ತೆ. ಅದು ಸಣ್ಣವರಿಂದ ಹಿಡಿದು ವಯಸ್ಸಾದವರಲ್ಲಿ ತನಕ ಕಾಮನ್ ಆಗಿ ಕಂಡು ಬರುತ್ತೆ. ಆ್ಯಂಡ್ ಯೂಶಲಿ ಈ ಟೈಮಲ್ಲಿ ಎಸ್ಪೆಷಲಿ ಈಗ ಚಳಿ ಸೀಸನ್ ಸ್ಟಾರ್ಟ್ ಆಯಿತು, ಈ ಪೇನ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಶೋಲ್ಡರ್ ಪೇನ್ ಏನಿದೆ ಅದು ತುಂಬ ಡಿಸ್ಟರ್ಬಿಂಗ್ ಇರುತ್ತೆ. ಅಂದರೆ ಶೋಲ್ಡರ್ ಪೇನ್ ಬಂದಾಗ ನಮಗೇನು ಆ್ಯಕ್ಟಿವಿಟಿ ಸರಿಯಾಗಿ ಮಾಡಲಿಕ್ಕಾಗಲ್ಲ, ಕೆಲವರಿಗೆ ಕೈ ಮೇಲೆ ಎತ್ತಲಿಕ್ಕಾಗಲ್ಲ, ರಾತ್ರಿ ಸರಿಯಾಗಿ ನಿದ್ರೆ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ತುಂಬ ಜನರಿಗೆ ಒಂದು ಸೈಡಿಗೆ ಮಲಗುವಂಥ ಹ್ಯಾಬಿಟ್ ಇದೆ. ಸೊ ಆ ಶೋಲ್ಡರ್ ಮೇಲೆ ಮಲಗಿದಾಗ ಏನಾಗುತ್ತೆ, ಬೆಳಗ್ಗೆ ಹೇಳೋ ತನಕ ತುಂಬ ಸ್ಟಿಫ್ನೆಸ್ ಇರುತ್ತೆ, ಕೈ ಎತ್ತಲಿಕ್ಕೆ ಆಗಲ್ಲ, ತುಂಬ ಸಿವಿಯರ್ ಪೇನ್ ಕೂಡ ಆಗ್ಬೋದು. ಸೊ ಈ ಶೋಲ್ಡರ್ ಪೇನ್ ಇಷ್ಟೆಲ್ಲ ಕಾಮನ್ ಆಗಿದ್ದರೂ ಕೂಡ ಪ್ರತಿಯೊಬ್ಬರಲ್ಲೂ ಆ ಸಿಂಪ್ಟಮ್ಸ್ ಏನಿದೆ, ಅದರದ್ದು ಲಕ್ಷಣಗಳೇನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಅದರದ್ದು ಮೇನ್ ಕಾರಣ ಏನು, ಆ ಪೇನ್ ಡೆವಲಪ್ ಆಗಲಿಕ್ಕೆ ಬೇರೆ ಬೇರೆ ಕಾಯಿಲೆಗಳಿಂದ, ಬೇರೆ ಬೇರೆ ಸಮಸ್ಯೆಗಳಿಂದ ಪೇನ್ ಡೆವಲಪ್ ಆಗಿರ್ಬೋದು. ಸೊ ಹಾಗಾಗಿ ಲಕ್ಷಣಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಲ್ಲಿ ನೀವು ನೋಡಿದರೆ ಅವರಿಗೆ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಸೊ ಒಂದು 90 ಡಿಗ್ರಿ ಮೇಲೆ ಕೈ ಎತ್ತುವಾಗ ಸಿವಿಯರ್ ಪೇನ್ ಡೆವಲಪ್ ಆಗುತ್ತೆ. ಇನ್ನು ಕೆಲವರಿಗೆ ಕೈ ಹಿಂಗೆ ಹೊರಗಡೆ ತಿರ್ಸುವಾಗ ತುಂಬ ನೋವು ಡೆವಲಪ್ ಆಗುತ್ತೆ. ಇನ್ನು ಕೆಲವರಿಗೆ ಕೈ ಒಳಗಡೆ ತಿರ್ಸುವಾಗ ತುಂಬ ನೋವು ಡೆವಲಪ್ ಆಗುತ್ತೆ. ಇನ್ನು ಕೆಲವರಿಗೆ ಕೈ ಹಿಂದೆ ತಗೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಹಿಂದೆ ತಗೊಂಡು ಹೋದಾಗ ಇಲ್ಲಿಂದ ಒಂಥರ ಶಾಕ್ ಹೊಡೆದಂಗೆ ಪೇನ್ ಬರುತ್ತೆ. ಇನ್ನು ಕೆಲವರಿಗೆ ಶೋಲ್ಡರಲ್ಲಿ ಪೇನ್ ಸ್ಟಾರ್ಟ್ ಆಗಿ ಅದು ಕೈ ಮುಂಭಾಗದಿಂದ ಕೆಲವರಿಗೆ ಕೆಳಗೆ ಬರ್ಬೋದು, ಅಥವಾ ಇನ್ನು ಕೆಲವರಿಗೆ ಹಿಂಭಾಗದಿಂದ ಅಥವಾ ಸೈಡಿಂದೆಲ್ಲ ಆ ಪೇನ್ ಏನಿದೆ, ಶೋಲ್ಡರ್ಲಿ ಇರುವಂಥ ಪೇನ್ ಏನಿದೆ ಅದು ಕೈಗೆ ರೇಡಿಯೇಟ್ ಆಗುತ್ತೆ. ಇನ್ನು ಕೆಲವು ಜನರಲ್ಲಿ ನೀವು ನೋಡಿದರೆ ಆ ಕೈ ಏನಿದೆ ಅದು ಮೇಲೆ ಎತ್ತಿ ಇಟ್ಕೊಂಡಾಗ ಅವರಿಗೆ ಪೇನ್ ಕಡಿಮೆ ಇರುತ್ತೆ. ಅದರ್ವೈಸ್ ಕೈ ಕೆಳಗೆ ಬಿಟ್ಟು ಕೂಡಲೇ ಇಡೀ ಕೈ ಸೆಳೆತ ಬರುವಂಥವರು ಕೂಡ ಇದ್ದಾರೆ. ಸೊ ನಾನು ಹೇಳಿದ್ದೇನೆ, ಈ ಥರ ಲಕ್ಷಣಗಳು ಡಿಫ್ರೆಂಟ್ ಆಗಿ ಇರಲಿಕ್ಕಿರುವಂಥ ಕಾರಣ ಏನು, ಬಿಕಾಸ್ ಆ ಕಾಯಿಲೆನೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಶೋಲ್ಡರ್ ಪೇನ್ ಬರಲಿಕ್ಕಿರುವಂಥ ಕಾರಣಗಳೇನೇನು, ಅದರದ್ದು ಡಿಫ್ರೆಂಟ್ ಲಕ್ಷಣಗಳೇನೇನು, ಅದನ್ನು ನಾವು ಹೇಗೆ ಗುಣಪಡಿಸ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಶೋಲ್ಡರ್ ಜಾಯಿಂಟ್ ಅಂತ ಹೇಳುವಾಗ ಇಟ್ಸ್ ಎ ಕಾಂಪ್ಲೆಕ್ಸ್ ಟರ್ಮ್. ಅಂದರೆ ಇದರಲ್ಲಿ ಭಾಳಷ್ಟು ಜಾಯಿಂಟ್ಸ್ಗಳಿದೆ. ಬಟ್ ಮೇನ್ ಇರುವಂಥ ಜಾಯಿಂಟ್ ಯಾವುದು ಅಂತ ಕೇಳಿದರೆ ಗ್ಲೀನೋ ಹ್ಯೂಮರಲ್ ಜಾಯಿಂಟ್ ಅಂತ ಹೇಳ್ತೀವಿ. ಅಂದರೆ ಸ್ಕ್ಯಾಪುಲದಲ್ಲಿರುವಂಥ ಒಂದು ಆರ್ಟಿಕ್ಯುಲರ್ ಸರ್ಫೇಸು ಮತ್ತು ನಮ್ಮ ಕೈ ಏನಿದೆ ಹ್ಯೂಮರಸ್ ಅಂತ ಹೇಳ್ತೀವಿ ಈ ಮೂಳೆಗೆ. ಸೊ ಅದರ ತುದಿಗೆ ಒಂದು ಬಾಲ್ ಇದ್ದಂಗಿರುವಂಥ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಅದು ಸೇರಿರುವಂಥ ಒಂದು ಜಾಯಿಂಟ್. ಸೊ ದಿಸ್ ಇಸ್ ದ ಮೇನ್ ಜಾಯಿಂಟ್. ಅದರೊಟ್ಟಿಗೆ ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಇದೆ, ಸ್ಟರ್ನೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಇದೆ, ಸ್ಕ್ಯಾಪ್ಲೋ ಥೊರಾಸಿಕ್ ಜಾಯಿಂಟ್ ಅಂತ ಇದೆ. ಸೊ ದೇ ಆರ್ ಆಲ್ ಲೈಕ್ ಮೈನರ್ ಜಾಯಿಂಟ್. ಸೊ ಮೇಜರ್ ನಮಗೆ ಇಶ್ಯೂ ಬರುವಂಥ ಎರಡು ಜಾಯಿಂಟ್ಸ್ಗಳು ಯಾವುದು ಅಂತ ಕೇಳಿದರೆ ಒಂದು ಗ್ಲೀನೋ ಹ್ಯೂಮರಲ್ ಜಾಯಿಂಟ್, ಮತ್ತೊಂದು ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್. ಕೆಲವರು ಹೇಳೋದು ನೀವು ಕೇಳಿರ್ತೀರ, ನನಗೆ ಪೇನ್ ಏನಿದೆ ಈ ಶೋಲ್ಡರ್ದು ಮೇಲ್ಭಾಗದಲ್ಲಿ ಬರುತ್ತೆ ಅಂತ ಹೇಳ್ತಾರೆ, ಶೋಲ್ಡರ್ದು ಟಾಪ್ ಪೋರ್ಷನ್ಲಿ ಪೇನ್ ಬರುತ್ತೆ ಅಂತ ಹೇಳೋರಿದ್ದಾರೆ. ಸೊ ಅದು ಮೇ ಬಿ ಕೆಲವು ಸಲ ಏನಾಗುತ್ತೆ, ಈ ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಏನಿದೆ ಅಲ್ಲಿ ಬರುವಂಥ ಸೌಕಳಿ ಅಥವಾ ಅಲ್ಲಿ ಆಗಿರುವಂಥ ಇಂಜುರಿಯಿಂದ ಇರ್ಬೋದು. ಸೊ ಮೇನ್ಲಿ ಶೋಲ್ಡರಿಗೆ ಬರುವಂಥ ನೋವೇನಿದೆ ಅದು ಭಾಳಷ್ಟು ಕಾರಣಗಳಿಂದ ಇರ್ಬೋದು. ಅಲ್ಲಿ ಎಷ್ಟೋ ಸ್ಟ್ರಕ್ಚರ್ಸ್ ಇದೆ, ಶೋಲ್ಡರ್ ಜಾಯಿಂಟೇ ಇರ್ಬೋದು. ಶೋಲ್ಡರ್ ಜಾಯಿಂಟಲ್ಲೇ ಏನಾದರೂ ಸಮಸ್ಯೆ ಆದರೆ ನಮಗೆ ನೋವು ಡೆವಲಪ್ ಆಗ್ಬೋದು. ಅಲ್ಲಿರುವಂಥ ಟೆಂಡೆನ್ಸ್ ಇರುತ್ತೆ, ಅಂದರೆ ಮಸಿಲ್ಸ್ ಒಂದು ಪಾರ್ಟ್ ಆಫ್ ಎ ಮಸಿಲ್, ಒಂದು ಟೆಂಡೆನ್ಸ್ ಇರುತ್ತೆ. ಅದರಲ್ಲಿ ಏನಾದರೂ ಸಮಸ್ಯೆ ಆದರೆ ನಮಗೆ ಶೋಲ್ಡರ್ ಜಾಯಿಂಟ್ ಪೇನ್ ಬರ್ಬೋದು. ಅದೇ ಥರ ಅಲ್ಲಿರುವಂಥ ಮಸಿಲ್ಸಲ್ಲಿ ಏನಾದರೂ ಇಂಜುರಿ ಆದರೆ, ಏನಾದರೂ ಟೈರ್ ಆಯಿತು ಅಥವಾ ಸ್ಟ್ರೈನ್ ಆಯಿತು, ನಮಗೆ ಶೋಲ್ಡರ್ ಜಾಯಿಂಟ್ ಪೇನ್ ಬರ್ಬೋದು. ಅಥವಾ ಮಸಿಲ್ಸ್ ಎಲ್ಲಾದರೂ ಸಿಕ್ಕಾಕೊಂಡಾಗ ಇಂಪಿಂಜ್ಮೆಂಟ್ ಅಂತೆಲ್ಲ ಹೇಳ್ತೀವಿ. ಸೊ ಆ ಥರ ಕಂಡೀಷನ್ಲಿ ಕೂಡ ನಮಗೇನಾಗುತ್ತೆ, ಆ ಶೋಲ್ಡರ್ ಜಾಯಿಂಟಲ್ಲಿ ಸಿವಿಯರ್ ಪೇನ್ ಬರ್ಬೋದು. ಅಥವಾ ಅಲ್ಲಿರುವಂಥ ನರಗಳಿಗೆ ಏನಾದರೂ ಇರಿಟೇಷನ್ ಆದಾಗ ಕೂಡ ಶೋಲ್ಡರ್ ಜಾಯಿಂಟಲ್ಲಿ ಪೇನ್ ಬರ್ಬೋದು. ಅದು ಕೆಳಗಡೆ ಸೆಳೆತ ರೂಪದಲ್ಲಿ ಬರ್ಬೋದು. ಅಥವಾ ಕೆಲವು ಸಲ ಶೋಲ್ಡರ್ದು ಏನೂ ಸಮಸ್ಯೆ ಇರಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಕುತ್ತಿಗೆ ಸಮಸ್ಯೆ ಇದ್ದಾಗ ಏನಾಗುತ್ತೆ, ಆ ಪೇನ್ ಕೂಡ ನಮ್ಮ ಶೋಲ್ಡರ್ಗೆ ರೇಡಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಯಾವ ಸಮಸ್ಯೆಯಿಂದ ಈ ಪೇನ್ ಬರ್ತಾ ಇದೆ ಅಂತ ಅದನ್ನು ಕರೆಕ್ಟಾಗಿ ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಮಾತ್ರ ಈ ಶೋಲ್ಡರ್ ಜಾಯಿಂಟ್ ಪೇನ್ ಏನಿದೆ ಅದರಿಂದ ನಮಗೆ ಹೊರಬರಲಿಕ್ಕೆ ಸಾಧ್ಯ. ಸೊ ಇದರಲ್ಲಿ ತುಂಬ ಕಾಮನ್ ಆಗಿ ಮತ್ತು ಎಲ್ಲ ಏಜ್ ಗ್ರೂಪಲ್ಲಿ ಕೂಡ ಕಾಣುವಂಥ ಸಾಧ್ಯತೆ ಇರುವಂಥ ಒಂದು ಕಂಡೀಷನ್ ಯಾವುದು ಅಂದರೆ ರೊಟೇಟರಿ ಕಫ್ ಇಂಜುರಿ ಅಂತ ಹೇಳ್ತೀವಿ. ಅಂದರೆ ರೊಟೇಟರಿ ಕಫ್ ಅಂದರೆ ನಮ್ಮ ಈ ಶೋಲ್ಡರ್ ಜಾಯಿಂಟ್ ಏನಿದೆ ತುಂಬ ಕಾಂಪ್ಲೆಕ್ಸ್ ಆಗಿರುವಂಥ ಒಂದು ಜಾಯಿಂಟ್, ಬಟ್ ಇದಕ್ಕೆ ಸ್ಟೆಬಿಲಿಟಿ ತುಂಬ ಕಡಿಮೆ ಇದೆ. ನೀವು ಎಷ್ಟೋ ಜನ ಹೇಳೋದು ಕೇಳಿರ್ಬೋದು, ನನ್ನ ಶೋಲ್ಡರ್ ಏನಿದೆ ಸಬ್ಲ್ಯಾಕ್ಸ್ ಆಗಿದೆ ಅಥವಾ ಕಳಚೋಗಿದೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ನೀವು ಡಾಕ್ಟರ್ ಹತ್ರ ಹೋದ ಕೂಡಲೇ ಅವರು ಏನು ಮಾಡ್ತಾರೆ, ಅವರು ಅದನ್ನು ಮತ್ತೆ ರೀಸೆಟ್ ಮಾಡಿ ಕೊಡ್ತಾರೆ. ಸೊ ಇದರದ್ದು ಸ್ಟೆಬಿಲಿಟಿ ಏನಿದೆ ಅದು ತುಂಬ ಕಡಿಮೆ ಇದೆ. ಬಟ್ ಈ ಸ್ಟೆಬಿಲಿಟಿ ಅಂದರೆ ಆ ಶೋಲ್ಡರ್ದು ಸ್ಟೆಬಿಲಿಟಿ ಡಿಪೆಂಡ್ ಆಗಿರೋದು ಅದರ ಸುತ್ತಲೂ ಇರುವಂಥ ಮಸಿಲ್ಸ್ ಮೇಲೆ. ಎಸ್ಪೆಷಲಿ ಏನಾಗುತ್ತೆ, ಇದಕ್ಕೆ ಕೆಳಗಿಂದ ಸಪೋರ್ಟ್ ಏನಿದೆ ಅದು ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಅದು ಸಬ್ಲ್ಯಾಕ್ಸ್ ಆಗುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ. ಅದಕ್ಕೆ ಎಷ್ಟೋ ಜನ ಯಂಗ್ಸ್ಟರ್ಸ್ ಕೂಡ ಹೇಳ್ತಾ ಇರ್ತಾರೆ, ನನ್ನ ಶೋಲ್ಡರ್ ಕಳಚೋಗಿದೆ, ಮತ್ತು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಓಡೋಗ್ತಾರೆ. ಬಟ್ ಅದು ಇಮಿಡಿಯೇಟ್ಲಿ ಅವರು ಸೆಟ್ ಮಾಡ್ತಾರೆ, ಬಟ್ ಆ ಪೇಯ್ನ್ ಇರುತ್ತೆ ಆ್ಯಂಡ್ ಪದೇ ಪದೇ ಅದು ಆಗುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಸೊ ಮೇನ್ಲಿ ಶೋಲ್ಡರ್ದು ಸ್ಟೆಬಿಲಿಟಿ ಡಿಪೆಂಡ್ ಆಗಿರೋದು ಕೆಲವು ಮಸಿಲ್ಸ್ ಮೇಲೆ. ಇದನ್ನು ನಾವು ರೊಟೇಟರಿ ಕಫ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಲೈಕ್ ಸುಪ್ರಾಸ್ಪೈನೇಟಸ್ ಮಸಿಲ್,
ಇನ್ಫ್ರಾಸ್ಪೈನೇಟಸ್ ಮಸಿಲ್, ಸಬ್ಸ್ಕ್ಯಾಪುಲಾರಿಸ್ ಮತ್ತು ಟೀರಿಸ್ ಮೈನರ್ ಅಂತ 4 ಥರ ಮಸಿಲ್ಸ್ ಇರುತ್ತೆ. ಸೊ ಈ ಮಸಿಲ್ಸಲ್ಲಿ ಇಂಜುರಿ ಆದಾಗ ಏನಾಗ್ಬೋದು, ನಮಗೆ ಸಿವಿಯರ್ ಪೇನ್ ಅನುಭವ ಆಗುವಂಥ ಸಾಧ್ಯತೆ ಇದೆ. ಬಟ್ ಪ್ರತಿಯೊಂದು ಮಸಿಲ್ದು ಕೆಲಸ ಬೇರೆ ಬೇರೆ ಇದ್ದಿದ್ದಕ್ಕೆ ಆ ಯಾವ ಮಸಿಲ್ಗೆ ಇಂಜುರಿ ಆಗಿರುತ್ತೋ ಅದರ ಮೇಲೆ ಅಂದರೆ ಆ ಪೇನ್ದು ಸಿಂಪ್ಟಮ್ಸ್ ವೇರಿ ಆಗುತ್ತೆ. ಈ ಕೆಲವರಿಗೆ ಕೈ ಹಿಂಗೆ ಎತ್ಕೊಂಡು ಹೋಗುವಾಗ ಅಂದರೆ ಅಬ್ಡಕ್ಷನ್ ಅಂತ ಹೇಳ್ತೀವಿ, ಈ ಆ್ಯಕ್ಷನಿಗೆ ಎತ್ತಿ ಮೇಲೆ ಹೋಗುವಾಗ ಏನಾಗುತ್ತೆ, ಸಿವಿಯರ್ ಪೇನ್ ಡೆವಲಪ್ ಆಗುತ್ತೆ. ಅಥವಾ ಎಷ್ಟೋ ಪೇಷಂಟ್ಸಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿರ್ಬೋದು, ಕೈ ಎತ್ತಿ ಮೇಲೆ ಹಿಡ್ಕೊಂಡು ನಿಧಾನಕ್ಕೆ ಕೈಯನ್ನು ಕೆಳಗೆ ತರಲಿಕ್ಕೆ ಹೇಳಿ ಕೆಳಗೆ ತರ್ತಾ 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 ಒಂದು ಸರ್ಟನ್ ಪಾಯಿಂಟಲ್ಲಿ ಬರುವಾಗ ಸಿವಿಯರ್ ಪೇನ್ ಬಂದವರು ಕೆಳಗೆ ಕೈ ಹಿಂಗೆ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನಿರ್ಬೋದು ಅಂದರೆ ಅಲ್ಲಿರುವಂಥ ಸುಪ್ರಾಸ್ಪೈನೇಟಸ್ ಅಂತ ಹೇಳಿ ಒಂದು ಮಸಿಲ್ ಇದೆ, ಅದೇ ಮೇನ್ ನಮ್ಮ ಅಬ್ಡಕ್ಷನಿಗೆ ಹೆಲ್ಪ್ ಮಾಡುವಂಥ ಮಸಿಲ್. ಸೊ ಅದರಲ್ಲಿ ಏನಾದರೂ ಇಂಜುರಿ ಆದಾಗ ನಮ್ಗೆ ಏನಾಗ್ಬೋದು, ಈ ಥರ ಪೇನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಎಷ್ಟೋ ಸಲ ನಾವೆಲ್ಲಾದರೂ ಜಾರಿ ಬೀಳುವಾಗೆಲ್ಲ ನಾವೇನು ಮಾಡ್ತೀವಿ, ಕೆಳಗಡೆ ಕೈ ಕೊಡ್ತೀವಿ. ಸೊ ಆ ಕೈ ಕೊಟ್ಟಾಗ ಏನಾಗುತ್ತೆ, ಆ ಸಡನ್ ಇಂಪ್ಯಾಕ್ಟ್ ನಮ್ಮ ಫುಲ್ ಬಾಡಿದು ವೆಯ್ಟ್ ಏನಿದೆ ನಮ್ಮ ಶೋಲ್ಡರ್ ಮೇಲೆ ಬೀಳುತ್ತೆ, ಆ ಮಸಿಲಿಗೆ ಇಂಜುರಿ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಹೈಯೆಸ್ಟ್ ಇಂಜುರಿ ಆಗುವಂಥ ಮಸಿಲ್ ಯಾವುದು ಅಂತ ಕೇಳಿದ್ರೆ ಈ ಸುಪ್ರಾಸ್ಪೈನೇಟಸ್ ಮಸಿಲ್. ಸೊ ಅದನ್ನು ನಿಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ, ಕೈ ಮೇಲೆ ಎತ್ತುವಾಗ ಸಿವಿಯರ್ ಪೇನ್ ಬಂದರೆ ಮೇ ಬಿ ಅದು ಸುಪ್ರಾಸ್ಪೈನೇಟಸ್ ಇಂಜುರಿ ಇರ್ಬೋದು. ಸೊ ನಾನು ಈ ಥರ ಸಿಂಪ್ಟಮ್ಸು ಅಂದರೆ ಲಕ್ಷಣಗಳೆಲ್ಲ ಹೇಳಿದ್ರು ಕೂಡ ಈಸಿಯಾಗಿ ನಿಮ್ಗೊಂದು MRI ಸ್ಕ್ಯಾನ್ ಮಾಡಿದರೆ ಕಂಪ್ಲೀಟ್ಲಿ ಕಂಡುಹಿಡಿಯಲಿಕ್ಕೆ ಆಗುತ್ತೆ. ಡಾಕ್ಟ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕಾಗುತ್ತೆ ಎಷ್ಟು ಟೈರ್ ಆಗಿದೆ, ಎಷ್ಟು ಇಂಜುರಿ ಆಗಿದೆ, ಕಂಪ್ಲೀಟ್ ಟೈರ್ ಆಗಿದೆಯಾ ಅಥವಾ ಪಾರ್ಷಿಯಲ್ ಟೈರ್ ಆಗಿದೆಯಾ, ಏನಾಗಿದೆ ಅಂತ ಈಸಿಲಿ ಕಂಡುಹಿಡಿಯಲಿಕ್ಕಾಗುತ್ತೆ. ಸೊ ಇನ್ನೊಂದು ಮಸಿಲ್ ಅಂದರೆ ನಮಗೆ ಇನ್ಫ್ರಾಸ್ಪೈನೇಟಸ್ ಮಸಿಲ್ ಅಂತ ಇದೆ. ಸೊ ನಮ್ಮ ಕೈ ಹಿಂಗೆ ತಿರ್ಸ್ಲಿಕ್ಕೆ, ಈ ಶೋಲ್ಡರ್ನ ಎಕ್ಸ್ಟರ್ನಲ್ ರೊಟೇಷನ್ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಮಸಿಲ್ ಅದು. ಸೊ ಆ ಆ್ಯಕ್ಷನ್ ಮಾಡುವಾಗ ನಮಗೆ ಸಿವಿಯರ್ ಪೇನ್ ಬರ್ತಾ ಇದ್ರೆ ಅದು ಇನ್ಫ್ರಾಸ್ಪೈನೇಟಸ್ ಮಸಿಲ್ ಇಂಜುರಿ ಇರ್ಬೋದು. ಅದೇ ಥರ ಒಳಗಡೆ ಟರ್ನ್ ಮಾಡುವಾಗ ಪೇನ್ ಬರ್ತಾ ಇದ್ರೆ ಮೇ ಬಿ ಸಬ್ಸ್ಕ್ಯಾಪುಲರಿಸ್ ಮಸಿಲ್. ಸೊ ಈ ಥರ ಡಿಫ್ರೆಂಟ್ ಆ್ಯಕ್ಷನ್ಸ್, ಈ ಕೈ ಹಿಂಗೆ ಹಿಡ್ಕೊಂಡು ನಾವು ಹಿಂಗೆ ಎಕ್ಸ್ಟರ್ನಲ್ಲಿ ರೊಟೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಹಿಡ್ಕೊಂಡುವಾಗ ನೋವು ಬಂದರೆ ಅದರ ಅರ್ಥ ಏನು, ಅದಕ್ಕೆ ಬೇಕಾಗಿರುವಂಥ ಆ ಆ್ಯಕ್ಷನ್ ಮಾಡಲಿಕ್ಕೆ ಬೇಕಾಗಿರುವಂಥ ಮಸಿಲ್ಸ್ ಏನಿದೆ ಅದು ಸ್ಪೈನೇಟಸ್ ಮಸಿಲ್ ಇರ್ಬೋದು, ಅಥವಾ ಒಳಗಡೆ ಸಬ್ಸ್ಕ್ಯಾಪುಲರಿಸ್ ಮಸಿಲ್ ಇರ್ಬೋದು, ಅಥವಾ ಟೀರಿಸ್ ಮೈನರ್ ಮಸಿಲ್ ಇರ್ಬೋದು. ಯಾವುದೋ ಒಂದು ಮಸಿಲಿಗೆ ಇಂಜುರಿ ಆಗೋದ್ರಿಂದ ಆ ಪೊಸಿಷನಲ್ಲಿ ನಮಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಈ ಥರ ಕಂಡೀಷನ್ ಇದ್ದಾಗ ನಾವು ಕಂಪ್ಲೀಟ್ ರೆಸ್ಟ್ ಕೊಡಬೇಕು, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೋಬೇಕು. ಮೇನ್ಲಿ ಫಿಸಿಯೋಥೆರಪಿಕ್ ಟ್ರೀಟ್ಮೆಂಟು, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡಾಗ ಏನಾಗುತ್ತೆ, ಆ ಮಸಿಲ್ ಇಂಜುರಿ ಕಡಿಮೆ ಮಾಡಲಿಕ್ಕಾಗುತ್ತೆ, ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕಾಗುತ್ತೆ, ಅಲ್ಲಿರುವಂಥ ಊತ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ, ನಿಧಾನಕ್ಕೆ ಏನಾಗುತ್ತೆ ಪೇಷಂಟಿಗೆ ಹೊರಗೆ ಬರಲಿಕ್ಕೂ ಕೂಡ ಆಗುತ್ತೆ. ಸೊ ಯೂಶ್ವಲಿ ಈ ಥರ ಪ್ರಾಬ್ಲಮ್ ನಾವು ಕರೆಕ್ಟಾಗಿ ಅಡ್ರೆಸ್ ಮಾಡಲಿಲ್ಲ, ಅದಕ್ಕೆ ಸರಿಯಾಗಿರುವಂಥ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತ ಇದ್ದಾಗ ಏನಾಗುತ್ತೆ, ನಿಧಾನಕ್ಕೆ ನಮ್ಮ ಮೂವ್ಮೆಂಟ್ ರೇಂಜ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಅಂದರೆ ನಿಧಾನಕ್ಕೆ ನಾವು ಏನು ಮಾಡ್ತೀವಿ, ಕೈಯನ್ನು ಮೂವ್ ಮಾಡೋದೇ ಇಲ್ಲ, ಹಿಂಗೆ ಹಿಡ್ಕೊಂಡೇ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಧಾನಕ್ಕೆ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಫೈಬ್ರೋಸಿಸ್ ಎಲ್ಲ ಆಗಿ ನೆಕ್ಸ್ಟ್ ಕಂಡೀಷನ್ ಡೆವಲಪ್ ಆಗುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ, ಅಡ್ಹೆಸಿವ್ ಕ್ಯಾಪ್ಸುಲೈಟಿಸ್ ಅಥವಾ ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ಸೊ ಎರಡನೇ ಕಂಡೀಷನ್ ಇಸ್ ಫ್ರೋಸನ್ ಶೋಲ್ಡರ್. ನೀವು ತುಂಬ ಜನರಲ್ಲಿ ಈ ಸಮಸ್ಯೆ ನೋಡಿರ್ಬೋದು. ಎಷ್ಟೋ ಜನ ಕೈ ಎತ್ತುವಾಗ ಫಸ್ಟ್ ನೋವು ಅಂತ ಹೇಳ್ತಾರೆ, ಕೈ ಎತ್ತಲಿಕ್ಕೆ ಆಗಲ್ಲ ಅವರಿಗೆ. ಸೊ ಬಟ್ ಆದರೂ ಕೂಡ ಕಷ್ಟಪಟ್ಟು ಅವ್ರಿಗೆ ಕೈ ಮೇಲೆ ಎತ್ತಲಿಕ್ಕೆ ಆಗುತ್ತೆ ಅವರಿಗೆ. ಬಟ್ ನಿಧಾನಕ್ಕೆ ಅದು ಜಾಸ್ತಿ ಆಗ್ತಾ ಏನಾಗುತ್ತೆ, ಕೈ ಮೇಲೆ ಎತ್ತಲಿಕ್ಕೆ ಆಗೋದೇ ಇಲ್ಲ. ನೋವು ಅಷ್ಟು ಜಾಸ್ತಿ ಇರಬೇಕು ಅಂತಿಲ್ಲ, ಬಟ್ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಕೈ ಎತ್ತಿ ಅಂತ ಹೇಳಿಕೊಳ್ಳಿ, ಇಲ್ಲಿ ತನಕ ಕೈ ಎತ್ತಾರೆ, ಅದಾದಮೇಲೆ ಇಡೀ ಬಾಡಿಯನ್ನು ಹಿಂಗೆ ಬೆಂಡ್ ಮಾಡ್ತಾರೆ. ಸೊ ಇದಕ್ಕೆ ನಾವು ಫ್ರೋಸನ್ ಶೋಲ್ಡರ್ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಶೋಲ್ಡರ್ ಇಂಜುರೀಸ್ ಏನಿದೆ ಅದು ಕರೆಕ್ಟಾಗಿ ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ದಟ್ ವಿಲ್ ಲೀಡ್ ಟು ಫ್ರೋಸನ್ ಶೋಲ್ಡರ್. ಸೊ ಇದು ಮೇನ್ಲಿ ಜಾಸ್ತಿ ಕಂಡು ಬರೋದು ಯಾರಲ್ಲಿ ಅಂತ ಕೇಳಿದ್ರೆ ಸಕ್ಕರೆ ಕಾಯಿಲೆ ಸಮಸ್ಯೆ ಇದ್ದವರಲ್ಲಿ, ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನೀವು ನೋಡಿದ್ರೆ ಈ ಫ್ರೋಸನ್ ಶೋಲ್ಡರ್ ಕಂಡೀಷನ್ ಏನಿದೆ ತುಂಬಾ ಕಾಮನ್ ಆಗಿ ಕಂಡು ಬರುತ್ತೆ. ಸೊ ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಫ್ರೋಸನ್ ಶೋಲ್ಡರ್ ಏನಿದೆ, ಆಲ್ ಆಫ್ ಎ ಸಡನ್ ಒಂದೇ ದಿವಸಕ್ಕೆ ಈ ಶೋಲ್ಡರ್ ಇಂಜುರಿ ಆದಂಗೆ ಅಥವಾ ರೊಟೇಟರ್ ಕಫ್ ಇಂಜುರಿ ಆದಂಗೆ ಒಂದೇ ದಿವಸಕ್ಕೆ ಆಗುವಂಥ ಒಂದು ಸಮಸ್ಯೆ ಅಲ್ಲ. ಸೊ ಅದು ಯೂಶಲಿ ಸ್ಟೆಪ್ ಬೈ ಸ್ಟೆಪ್, ಸ್ಟೇಜ್ ಬೈ ಸ್ಟೇಜ್ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಫಸ್ಟ್ ಒಂದು ಫ್ರೀಸಿಂಗ್ ಸ್ಟೇಜ್ ಅಂತ ಇರುತ್ತೆ. ಅಂದರೆ ಫ್ರೀಸಿಂಗ್ ಸ್ಟೇಜ್ ಅಂದರೆ ಸಿವಿಯರ್ ನಿಮಗೆ ಪೇಯ್ನ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಕಷ್ಟಪಟ್ಟು ಕೈ ಮೇಲೆ ಎತ್ತಲಿಕ್ಕಂತೂ ಆಗುತ್ತೆ. ರೇಂಜ್ ಆಫ್ ಮೂವ್ಮೆಂಟ್ ಏನಿದೆ ಅದು ಕರೆಕ್ಟಾಗಿರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗ್ಬೋದು. ಇನ್ನು ನಿಧಾನಕ್ಕೆ ನಾವು ಅದು ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅದು ನಿಧಾನಕ್ಕೆ ಜಾಸ್ತಿಯಾಗಿ ಆ ಪೇಯ್ನ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಈ ಕೈ ಎತ್ತಲಿಕ್ಕೆ ಆಗಲ್ಲ. ಇದನ್ನು ನಾವು ಫ್ರೋಸನ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದರೆ ಆಲ್ರೆಡಿ ಫ್ರೀಸ್ ಆಗಿಬಿಟ್ಟಿದೆ, ಅಲ್ಲಿ ಅಡೇಷನ್ಸ್ ಆಗಿಬಿಟ್ಟಿದೆ, ಅಂಟುಕೊಂಡು ಬಿಟ್ಟಿದೆ. ಸೊ ಹಾಗಾಗಿ ಕೈ ಮೇಲೆ ಎತ್ತಲಿಕ್ಕೆ ಆಗಲ್ಲ. ಸೊ ಈ ಥರ ಪೇಷಂಟ್ಸಲ್ಲಿ ಯೂಶಲಿ ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ಲೈಕ್ ಅವರಿಗೆ ಈ ಸಮಸ್ಯೆ ಎಲ್ಲ ಆದಮೇಲೆ ಮೇ ಬಿ ಒಂದು 10-18 ತಿಂಗಳಲ್ಲಿ ಅಥವಾ ಕೆಲವು ಸಲ 3 ವರ್ಷನೂ ಆಗ್ಬೋದು. ಸೊ ಆ ಟೈಮಲ್ಲಿ ನಿಧಾನಕ್ಕೆ ಈ ಪೇಯ್ನ್ ಕಡಿಮೆ ಆಗ್ತಾ ಬರ್ತದೆ, ಕೈ ನಿಧಾನಕ್ಕೆ ಮೇಲೆ ಎತ್ತಲಿಕ್ಕೂ ಕೂಡ ಆಗುತ್ತೆ. ಇದನ್ನು ನಾವು ಥಾಯಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದರೆ ರಿಕವರಿ ಸ್ಟೇಜ್. ಬಟ್ ಇಷ್ಟೆಲ್ಲ ವರ್ಷ ಲೈಕ್ 2-3 ಇಯರ್ಸ್ ಅಂದರೆ ತುಂಬ ಲಾಂಗ್ ಪೀರಿಯಡ್ ಅಲ್ವಾ, ಅಷ್ಟೆಲ್ಲ ವರ್ಷ ನಾವು ಈ ನೋವು ತಿಂತಾ ಇರಬೇಕಾಗತ್ತೆ. ಸೊ ಅವರು ಏನು ಮಾಡಬೇಕು ಅಂದರೆ ಇನಿಷಿಯಲಿ ಈ ಪೇಯ್ನ್ ಬಂದ ಕೂಡಲೇ ಅವರು ಟ್ರೀಟ್ಮೆಂಟ್ ಮಾಡಬೇಕು. ಅಲ್ಲಿ ಇರುವಂಥ ಊತ ಕಡಿಮೆ ಆಗಲಿಕ್ಕೆ ಅಥವಾ ಅಲ್ಲಿ ಇರುವಂಥ ಇನ್ಫ್ಲಮೇಷನ್
ಕಡಿಮೆ ಆಗ್ಲಿಕ್ಕೆ ಇರುವಂಥ ಕೆಲವು ಮೆಡಿಕೇಶನ್ಸ್ ಇರ್ಬೋದು, ಕೆಲವು ಫಿಸಿಯೋಥೆರಪಿಕ್ ಟ್ರೀಟ್ಮೆಂಟ್ಸ್ ಇರ್ಬೋದು, ಅದೆಲ್ಲ ಕರೆಕ್ಟಾಗಿ ತಗೊಂಡಾಗ ಏನಾಗುತ್ತೆ, ಅವರಿಗೆ ಅದು ಸಿವಿಯರ್ ಆಗಿ ಅಡಿಷನ್ಸ್ ಆಗದೆ ಇದ್ದಾಗ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಯಿತು, ನಮಗದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಇನ್ ಟೈಮ್ ತಗೊಳ್ಳಿಕ್ಕೆ ಆಗಿಲ್ಲ, ನಮಗೆ ಫ್ರೋಸನ್ ಶೋಲ್ಡರ್ ಆಲ್ರೆಡಿ ಡೆವಲಪ್ ಆಗಿದೆ ಅಂತ ಇದ್ರೂ ಕೂಡ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ, ಅದಕ್ಕಿರುವಂಥ ಮೇನ್ಲಿ ಫಿಸಿಯೋಥೆರಪಿಸ್ಟ್ಗೆ ತೋರಿಸೋದು ತುಂಬ ಒಳ್ಳೆಯದು. ಸೊ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಅದಕ್ಕಿರುವಂಥ ಕರೆಕ್ಟ್ ಆಗಿರುವಂಥ ಎಕ್ಸಸೈಸ್ಗಳು ಸ್ಟಾರ್ಟ್ ಮಾಡಬೇಕು. ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದ್ಸಲ ಏನಾಗುತ್ತೆ, ಪೇಯ್ನ್ ಜಾಸ್ತಿ ಆಗುತ್ತೆ. ಪೇಯ್ನ್ ಜಾಸ್ತಿ ಆದ ಕೂಡಲೇ ಪೇಷಂಟ್ ಏನು ಅನ್ಕೊಳ್ತಾರೆ, ಇಷ್ಟು ದಿವಸ ನನಗೆ ಅಷ್ಟೊಂದು ನೋವು ಇರಲಿಲ್ಲ, ಸೊ ಹಾಗಾಗಿ ಈ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನ್ಕೊಳ್ತಾರೆ. ಬಟ್ ಹಾಗೆಲ್ಲ, ಇನಿಷಿಯಲಿ ಆ ಟ್ರೀಟ್ಮೆಂಟ್ ಮಾಡುವಾಗ, ಎಕ್ಸಸೈಸ್ ಮಾಡುವಾಗ ಏನಾಗುತ್ತೆ, ನಿಧಾನಕ್ಕೆ ನೋವು ಡೆವಲಪ್ ಆಗುತ್ತೆ. ಬಟ್ ಒಂದು ಸ್ವಲ್ಪ ದಿವಸ ನೀವು ಅದು ಕರೆಕ್ಟಾಗಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ಆ ನಿಧಾನಕ್ಕೆ ಪೇಯ್ನ್ ಕಡಿಮೆ ಆಗುತ್ತೆ, ನಿಮ್ಮ ರೇಂಜ್ ಆಫ್ ಮೂವ್ಮೆಂಟ್ ಏನಿದೆ ಅದು ಕಂಪ್ಲೀಟ್ಲಿ ನಿಮಗೆ ಸಿಗುತ್ತೆ. ಸೊ ರೇಂಜ್ ಆಫ್ ಮೂವ್ಮೆಂಟ್ ಕ್ಲಿಯರ್ ಆಯಿತು ಅಂತಾದರೆ ನೀವು ಪರ್ಫೆಕ್ಟ್ಲಿ ಆಲ್ ರೈಟ್, ಮತ್ತೇನು ತೊಂದರೆ ಇಲ್ಲ. ಬಟ್ ಡಯಾಬಿಟಿಸ್ ಇದ್ದವರಿಗೆ ಇದು ಒಂದು ಕೈಗೆ ಬಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೊಂದು ಕೈಗೆ ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಡಯಾಬಿಟಿಸ್ ಇದ್ದವರಾದರೆ ಏನು ಮಾಡಬೇಕು, ಈ ಶೋಲ್ಡರ್ದು ಇದು ಮಾಡೋದ್ರ ಒಟ್ಟಿಗೆ ಅವರು ಕರೆಕ್ಟಾಗಿರುವಂಥ ಆಹಾರ ಕ್ರಮ ಫಾಲೋ ಮಾಡಿ ಅವರದ್ದು ಶುಗರ್ ಲೆವೆಲ್ಸ್ ಏನಿದೆ ಅದನ್ನು ಕೂಡ ಸರಿಯಾಗಿ ಮೇಂಟೈನ್ ಮಾಡಬೇಕು. ಇನ್ನು ಕೆಲವು ಪೇಷಂಟ್ಸ್ ಅಲ್ಲಿ ನೀವು ನೋಡಿರ್ತೀರಾ, ಅಂದರೆ ಕೈ ಸ್ಲೋಲಿ ಮೇಲೆ ಇಲ್ಲಿ ತನಕ ಎತ್ತುವಾಗ ಏನೂ ಪೇನ್ ಇರಲ್ಲ, ಬಟ್ ಬಿಯಾಂಡ್ ಒಂದು 60 ಡಿಗ್ರಿ 70 ಡಿಗ್ರಿ ಆದಮೇಲೆ ಸಿವಿಯರ್ ಪೇನ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮೇನ್ ಕಾರಣ ಅಂದರೆ ಅಲ್ಲಿ ಇರುವಂಥ ನಾನೀಗ ಹೇಳಿರುವಂಥ ಈ ರೊಟೇಟರ್ ಕಫ್ ಏನಿದೆ ಅದು ಮೂಳೆಗಳ ಮಧ್ಯದಲ್ಲಿ ಸಿಕ್ಕಾಕೊಳ್ಳೋದು. ಇದಕ್ಕೆ ನಾವು ಇಂಪಿಂಜ್ಮೆಂಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದೇನಾಗುತ್ತೆ, ಯೂಶಲಿ ನಾವು ಕೈ ಎತ್ತುವಾಗ ನಮ್ಮ ಶೋಲ್ಡರ್ ಹೇಗೆ ಡಿಸೈನ್ ಆಗಿರುತ್ತೆ ಅಂದರೆ, ನಾವು ಕೈ ಎತ್ತುವಾಗ ನಿಧಾನಕ್ಕೆ ಕೈಯಲ್ಲಿರುವಂಥ ಈ ಮೂಳೆ ಏನಿದೆ, ಆ ಬಾಲ್ ಇದ್ದಂಗೆ ಇರುವಂಥ ಹ್ಯೂಮರಸ್ ಏನಿದೆ ಅದು ನಿಧಾನಕ್ಕೆ ಕೆಳಗಡೆ ಗ್ಲೈಡ್ ಆಗಬೇಕು. ಅದು ಸರಿಯಾಗಿ ಆಗಲ್ಲ. ಇಲ್ಲಿ ಇರುವಂಥ ಈ ಮಸಿಲ್ಸ್ ಏನಿದೆ ಎರಡೂ ಮೂಳೆಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಾಗ ಏನಾಗುತ್ತೆ, ಸಿವಿಯರ್ ಪೇನ್ ಡೆವಲಪ್ ಆಗುತ್ತೆ. ಅದು ಯೂಶಲಿ ಜಾಸ್ತಿ ಕಾಣೋದು ಲೈಕ್ ಈ ಸ್ಪೋರ್ಟ್ಸ್ ಮೆನ್ ಎಲ್ಲ ಇರ್ತಾರಲ್ಲ, ಲೈಕ್ ತುಂಬ ಥ್ರೋಯಿಂಗ್ ಮಾಡೋರು ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಮಾಡೋರು ಇರ್ಬೋದು, ಕೈ ಮೇಲೆ ಎತ್ತಿ ಕೆಲಸ ಜಾಸ್ತಿ ಮಾಡುವಂಥವ್ರು ಇರ್ಬೋದು. ಸೊ ಅವರಲ್ಲಿ ಈ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಸೊ ಆ ಥರ ಪ್ರಾಬ್ಲಮ್ ಇದ್ದಾಗ ಏನು ಮಾಡಬೇಕು, ಅದಕ್ಕೆ ಇರುವಂಥ ಎಕ್ಸಸೈಸ್ಗಳಿದೆ, ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳಿದೆ, ಅದು ಸರಿಯಾಗಿ ಮಾಡಿ ಒಂದು ಸ್ವಲ್ಪ ದಿವಸ ಕರೆಕ್ಟಾಗಿರುವಂಥ ರೆಸ್ಟ್ ತೊಗೊಂಡ್ರೆ ಏನಾಗುತ್ತೆ, ಆ ಇಂಪಿಂಜ್ಮೆಂಟ್ ಸಿಂಡ್ರೋಮ್ ಏನಿದೆ ಅದು ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಇದಕ್ಕೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಎಲ್ಲ ತುಂಬ ಒಳ್ಳೆಯದು. ಆ ಪೇನ್ ರಿಲೀಫ್ಗೆ, ಅಲ್ಲಿರೋ ಮಸಿಲ್ ರಿಲ್ಯಾಕ್ಸ್ ಆಗಲಿಕ್ಕೆ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅಕ್ಯುಪಂಕ್ಚರ್ ಮತ್ತು ಆಯುರ್ವೇದ ಟ್ರೀಟ್ಮೆಂಟ್ಗಳೇನಿದೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನೊಂದು ಕಂಡೀಷನ್ ಅಂದರೆ, ನಾನು ಹೇಳಿದ್ದೀನಿ ಇನ್ನೊಂದು ಜಾಯಿಂಟ್ ಇದೆ, ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಅಂತ ಹೇಳಿದ್ದೇನೆ. ಸೊ ಈ ಜಾಯಿಂಟಲ್ಲಿ ಏನಾದರೂ ಸೌಕಳಿ ಆದಾಗ ಪೇಷಂಟಿಗೆ ಏನಾಗುತ್ತೆ, ಅಲ್ಲಿ ಶೋಲ್ಡರ್ಲಿ ಪೇನ್ ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಯೂಶಲಿ ಪೇನ್ ಏನಿದೆ ಅದು ನಿಮಗೆ ಕ್ಲಿಯರ್ಲಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗುತ್ತೆ. ನಾವು ಶೋಲ್ಡರ್ದ ಮೇಲ್ಗಡೆ ಪೋರ್ಷನಲ್ಲಿ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡುವಾಗ ಕೂಡ ಅವರಿಗೆ ಸಿವಿಯರ್ ಪೇನ್ ಡೆವಲಪ್ ಆಗುತ್ತೆ. ಆ್ಯಂಡ್ ಇವರಿಗೆ ಈ ವೆಯ್ಟ್ ಎಲ್ಲ ಸ್ವಲ್ಪ ಎತ್ತಲಿಕ್ಕೆ ತುಂಬ ಕಷ್ಟ. ಏನಾದರೂ ನಮಗೆ ಯೂಶಲಿ ಲೈಕ್ ರೊಟೇಟರ್ ಕಫ್ ಇಂಜುರಿ ಎಲ್ಲ ಆದಾಗ, ಲೈಕ್ ಸುಪ್ರಾಸ್ಪೈನೇಟಸ್ ಇಂಜುರಿ ಎಲ್ಲ ಆದಾಗ ಏನಾಗುತ್ತೆ, ಕೈ ಎತ್ತಲಿಕ್ಕೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಹೀಗೆ ವೆಯ್ಟ್ ಹಿಡ್ಕೊಂಡು ಹೋಗ್ಲಿಕ್ಕೆಲ್ಲ ಏನೂ ನೋವು ಆಗಲ್ಲ. ಬಟ್ ಈ ಥರ ಈ ಅಕ್ರೋಮಿಯೋ ಕ್ಲಾವಿಕ್ಯುಲರ್ ಜಾಯಿಂಟ್ ಸೌಕಳಿ ಇದ್ದವರಾದರೆ ಅವರಿಗೆ ವೆಯ್ಟ್ ಎತ್ತುವಾಗ ಕೂಡ ತುಂಬ ಪೇನ್ ಡೆವಲಪ್ ಆಗುತ್ತೆ. ಸೊ ವೆಯ್ಟ್ ಮೇಲೆ ಎತ್ತಬೇಕು ಅಂತಿಲ್ಲ, ಹೀಗೆ ಹ್ಯಾಂಗಿಂಗಲ್ಲಿ ಕೂಡ ಏನಾಗುತ್ತೆ, ಅಲ್ಲಿ ಸಿವಿಯರ್ ಪೇನ್ ಆಗುವಂಥ ಸಾಧ್ಯತೆ ಇದೆ. ಸೊ ಆ ಥರ ಪ್ರಾಬ್ಲಮ್ ಇದ್ದವರಾದರೆ ಆ ಸೌಕಳಿಯನ್ನು ಕಡಿಮೆ ಮಾಡಲಿಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಅದನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಇನ್ನು ಕೆಲವರು ನೋಡಿದರೆ ಅವರಿಗೆ ಸಿವಿಯರ್ ಶೋಲ್ಡರ್ ಜಾಯಿಂಟ್ ಪೇನ್ ಇರುತ್ತೆ, ಮತ್ತು ಆ ಪೇನ್ ಏನಿದೆ ನಮ್ಮ ಕೈ ಮುಂಭಾಗದಿಂದ ಹಿಂಗೆ ಕೆಳಗಡೆ ಸ್ವಲ್ಪ ರೇಡಿಯೇಟ್ ಆಗುತ್ತೆ. ಅದು ಮೇನ್ಲಿ ಅದಕ್ಕೆ ಇರುವ ಕಾರಣ ಏನು ಅಂದರೆ, ಇಲ್ಲೊಂದು ಮಸಲ್ ಇದೆ ನಮಗೆಲ್ಲ ಗೊತ್ತು, ಬೈಸೆಪ್ಸ್ ಮಸಲ್. ಸೊ ಈ ಬೈಸೆಪ್ಸ್ ಮಸಲ್ ಏನಿದೆ ಅದರ ಟೆಂಡನಲ್ಲಿ ಬರುವಂಥ ಇನ್ಫ್ಲಮೇಷನ್, ಅದು ಇಲ್ಲಿ ಇನ್ಸರ್ಷನ್ ಇದೆಯೋ ಅಲ್ಲಿ ಬರುವಂಥ ಇನ್ಫ್ಲಮೇಷನ್ ಇಂದ ಕೂಡ ಪೇನ್ ಬರ್ಬೋದು. ಸೊ ಅವರಿಗೆ ಇಲ್ಲಿ ನಾವು ಪ್ರೆಸ್ ಮಾಡಿ ನೋಡುವಾಗ ಕೂಡ ಏನಾಗುತ್ತೆ, ಸಿವಿಯರ್ ಪೇನ್ ಇರುತ್ತೆ. ಮತ್ತು ಅವರ ಕೈ ಹಿಂಗೆ ಫ್ಲಕ್ಸ್ ಮಾಡಲಿಕ್ಕೆ, ಅಂದರೆ ಕೈ ಹಿಂಗೆ ಒಳಗೆ ತಗೊಂಡು ಹೋಗುವಾಗ ಏನಾಗುತ್ತೆ, ಅವರಿಗೆ ಸಿವಿಯರ್ ಪೇನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆ ಇದ್ದಾಗ ನಾವು ಏನು ಮಾಡಬೇಕು, ಆ ಮಸಲಿಗೆ ರೆಸ್ಟ್ ಕೊಡಬೇಕು, ಅದಕ್ಕೆ ಇರುವಂಥ ಟ್ರೀಟ್ಮೆಂಟ್ಗಳು ತಗೋಬೇಕು. ಕೆಲವು ನ್ಯಾಚುರಲ್ ಆಗಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ತಗೊಂಡ್ರು ಕೂಡ ಈ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕಾಗುತ್ತೆ. ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಮಸಲ್ಸ್ ಓಕೆ ಆದಮೇಲೆ ನಾವೇನು ಮಾಡಬೇಕು, ಎಲ್ಲ ಕಂಡೀಷನ್ಲಿ ಕೂಡ ಶೋಲ್ಡರ್ದ ಏನೇ ಇಂಜುರಿ ಇದ್ದರೂ ಕೂಡ ನಾವೇನು ಮಾಡಬೇಕು ಅಂದರೆ ರೆಸ್ಟ್ ಕೊಟ್ಟು ಒಂದು ಸ್ವಲ್ಪ ಪೇನ್ ಎಲ್ಲ ಕಡಿಮೆಯಾಗಿ ಅಲ್ಲಿರೋ ಒಂದು ಊತ ಅಥವಾ ಇನ್ಫ್ಲಮೇಷನ್ ಕಡಿಮೆ ಆದಮೇಲೆ ನಾವು ಸ್ಟ್ರೆಂಥನಿಂಗ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಜಾಯಿಂಟ್ ಕೂಡ ಅದರದ್ದು ಸ್ಟೆಬಿಲಿಟಿ ಡಿಪೆಂಡ್ ಆಗಿರೋದು ಅದರ ಸುತ್ತಲೂ ಇರುವಂಥ ಮಸಿಲ್ಸ್ ಮೇಲೆ. ಸೊ ಆ ಮಸಿಲ್ ಸ್ಟ್ರೆಂತ್ ಚೆನ್ನಾಗಿದ್ದರೆ ಏನಾಗುತ್ತೆ, ಆಟೋಮೆಟಿಕಲಿ ಆ ಜಾಯಿಂಟ್ ಮೇಲೆ ಇರುವಂಥ ಒತ್ತಡ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ, ಜಾಯಿಂಟ್ಗೆ ಯಾವುದೇ ಥರ ಇಂಜುರಿ ಕೂಡ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿರುವಂಥ ಮಸಿಲ್ ವೀಕ್ ಆದರೆ ಏನಾಗುತ್ತೆ, ಜಾಯಿಂಟ್ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಅಲ್ಲಿ ಇಂಜುರೀಸ್ ಡೆವಲಪ್ ಆಗುವಂಥ ಸಾಧ್ಯತೆಗಳಿದೆ. ನೀವು ಎಷ್ಟೋ ಕಂಡೀಷನ್ಲಿ ನೋಡಿರ್ತೀರ. ಈಗ ನಾನು ಫಸ್ಟ್ ಹೇಳಿದ್ದೇನೆ ಫ್ರೋಸನ್ ಶೋಲ್ಡರ್. ಸೊ ಫ್ರೋಸನ್ ಶೋಲ್ಡರ್ಲಿ ಎಷ್ಟೋ ಸಲ ಏನಾಗುತ್ತೆ, ಈ ಪೇನ್ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಪೇಷಂಟ್ ಏನು ಮೂವ್ ಮಾಡಲ್ಲ, ಸರಿಯಾದ ರೀತಿಯಲ್ಲಿ ಇರುವಂಥ ಟ್ರೀಟ್ಮೆಂಟ್ ಕೂಡ ತಗೊಳ್ಳಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂದರೆ, ಇದು ರಿಕವರಿ ಆಗೋ ತನಕ ಅವರ ಮಸಿಲ್ಸ್ ಎಲ್ಲ ಕಂಪ್ಲೀಟ್ಲಿ ವೇಸ್ಟಿಂಗ್ ಆಗಿರುತ್ತೆ, ನಮಗೆ ಮೂಳೆ ಎಲ್ಲ ಎದ್ದು ಕಾಣುತ್ತೆ, ಜಾಯಿಂಟ್ ಎದ್ದು ಕಾಣುತ್ತೆ. ಸೊ ಅವರಿಗೆ ಮತ್ತೆ ಮುಂದೆ ಕೂಡ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಆ ಜಾಯಿಂಟ್ ಇಶ್ಯೂ ಏನಾದರೂ ಇದ್ದರೆ ನಿಮ್ಮ ಟಾರ್ಗೆಟ್ ಏನಿರಬೇಕು, ನೀವೇನು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ, ನಮ್ಮದು ಯಾವುದೇ ರೇಂಜ್ ಆಫ್ ಮೂವ್ಮೆಂಟ್ಗೆ ಅದು ಎಫೆಕ್ಟ್ ಆಗಬಾರ್ದು. ಪೇಯ್ನ್ ಇದ್ದರೂ ಕೂಡ ನಾವು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಆ ರೇಂಜ್ ಆಫ್ ಮೂವ್ಮೆಂಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡಲೇಬೇಕು. ಆವಾಗ ಏನಾಗುತ್ತೆ, ಎಲ್ಲ ಮಸಿಲ್ಸ್ಗೂ ಆಕ್ಟಿವಿಟಿ ಇರುತ್ತೆ, ಯಾವುದು ಮಸಿಲ್ ವೇಸ್ಟಿಂಗ್ ಆಗಲ್ಲ, ಮುಂದೆ ಕೂಡ ನಿಮ್ಮ ಶೋಲ್ಡರ್ ಹೆಲ್ತ್ ಏನಿದೆ ಅದು ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಕಂಡೀಷನ್
ಕಂಡೀಷನ್ ಏನು ಅಂದರೆ ಶೋಲ್ಡರ್ ಬರ್ಸೈಟಿಸ್ ಅಂತ ಹೇಳ್ತೀವಿ. ಕೆಲವು ಪೇಷಂಟ್ಸ್ಗೆ ಏನಾಗುತ್ತೆ, ಶೋಲ್ಡರ್ದು ಯಾವುದೇ ಮೂವ್ಮೆಂಟ್ ಮಾಡಿದರೂ ಕೂಡ ಸಿವಿಯರ್ ಪೇನ್ ಇರುತ್ತೆ. ಅದು ಲ್ಯಾಟ್ರಲ್ ಮೂವ್ಮೆಂಟ್ ಮಾಡಲಿಕ್ಕೂ ಆಗಲ್ಲ, ಮುಂದೆ ಮಾಡಲಿಕ್ಕೂ ಆಗಲ್ಲ, ಏನೇ ಅಲುಗಾಡಿಸಿದ್ರು ಕೂಡ ಸಿವಿಯರ್ ಪೇನ್ ಇರುತ್ತೆ. ಅವ್ರು ಮಲಗಿರುವಾಗಲೂ ಅವರಿಗೆ ಇರಿಟೇಷನ್ ಆಗ್ತಾ ಇರ್ತದೆ, ಯಾವುದೂ ಸೈಡ್ಗೂ ಮಲಗೋಕ್ಕಾಗಲ್ಲ. ಸೊ ಈ ಥರ ಕಂಡೀಷನ್ ಇದ್ದಾಗ ಮೋಸ್ಟ್ ಪ್ರಾಬಬ್ಲಿ ಅದು ಬರ್ಸೈಟಿಸ್ ಇರ್ಬೋದು. ಶೋಲ್ಡರ್ ಅಬ್ಸರ್ವ್ ಮಾಡಿ ನೋಡಿದರೆ ಅಲ್ಲಿ ಸ್ವಲ್ಪ ಊತ ಇರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಸೊ ಇದಕ್ಕಿರುವಂಥ ಮೆಡಿಕೇಶನ್ಸು, ಐಸ್ ಅಪ್ಲಿಕೇಶನ್ಸ್, ಕೋಲ್ಡ್ ಅಪ್ಲಿಕೇಶನ್ಸು, ಆಲ್ಟರ್ನೇಟ್ ಅಪ್ಲಿಕೇಶನ್ ಅಂದರೆ 1 ನಿಮಿಷ ಕೋಲ್ಡು 3 ನಿಮಿಷ ಬಿಸಿ. ಸೊ ಈ ಥರ ಅಪ್ಲೈ ಮಾಡೋದ್ರಿಂದ ಅಲ್ಲಿ ಇರುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಫಿಸಿಯೋಥೆರಪಿಯಲ್ಲಿ ಇರುವಂಥ ಕೆಲವು ಟ್ರೀಟ್ಮೆಂಟ್ಸ್ಗಳಿದೆ, ಅಲ್ಟ್ರಾಸೌಂಡ್ ಥೆರಪಿ ಅಂತೆಲ್ಲ ಹೇಳಿ. ಸೊ ಈ ಥರ ಟ್ರೀಟ್ಮೆಂಟ್ಗಳು ತಗೊಂಡಾಗ ಕೂಡ ಏನಾಗುತ್ತೆ, ಆ ಬರ್ಸೈಟಿಸ್ನ ಬೇಗ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಆಗಿರುವಂಥ ಮೆಡಿಕೇಶನ್ ಕೂಡ ಇದರೊಟ್ಟಿಗೆ ತಗೋಬೇಕಾಗ್ಬೋದು. ಸೊ ಆ ಬರ್ಸೈಟಿಸ್ ಕಡಿಮೆ ಆದಾಗ ಏನಾಗುತ್ತೆ, ಈ ಅಕ್ಯೂಟ್ ಪೇನ್ ಏನಿದೆ ಅದು ಕಂಪ್ಲೀಟ್ಲಿ ಹೋಗುತ್ತೆ. ನಮ್ಮ ಶೋಲ್ಡರ್ದು ಎಲ್ಲ ಆಕ್ಟಿವಿಟೀಸ್ ಕೂಡ ನಮಗೆ ರೆಗ್ಯುಲರ್ಲಿ ಮಾಡಲಿಕ್ಕೂ ಕೂಡ ಆಗುತ್ತೆ. ಇನ್ನು ಕೆಲವು ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂದರೆ, ಶೋಲ್ಡರ್ಲಿ ಸಿವಿಯರ್ ಪೇನ್ ಅನುಭವ ಆಗುತ್ತೆ, ಬಟ್ ಅದರದ್ದು ಕಾರಣ ಶೋಲ್ಡರ್ಲಿ ಇರುವುದೇ ಇಲ್ಲ. ಸೊ ಈ ಥರ ಪೇನಿಗೆ ಮೇನ್ ರೀಸನ್ ಇರೋದು ನಮ್ಮ ಕುತ್ತಿಗೆಯಲ್ಲಿ. ಸೊ ಯಾರಿಗೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಇದೆಯೋ, ಯಾರಿಗೆ ಕುತ್ತಿಗೆಯಲ್ಲಿ ಡಿಸ್ಕ್ ಬಲ್ಜ್ ಆಗಿದೆಯೋ, ಯಾರಿಗೆ ಕುತ್ತಿಗೆಯಲ್ಲಿ ಇರುವಂಥ ನರ ಸಿಕ್ಕಾಕೊಂಡು ಅಂದರೆ ಅದರ ಮೇಲೆ ಒತ್ತಡ ಆಗಿ ರ್ಯಾಡಿಕ್ಯುಲೋಪತಿ ಅಂದರೆ ಆ ನರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ನೋವು ಬರುವಂಥ ಒಂದು ಕಂಡೀಷನ್ ಇದೆ. ಸೊ ಇದು ತುಂಬ ಜನರಲ್ಲಿ ಕಾಣುತ್ತೆ, ಬಟ್ ಪೇಷಂಟಿಗೆ ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗಲ್ಲ. ನನ್ನ ಶೋಲ್ಡರ್ಗೆ ಸಮಸ್ಯೆ ಆಗಿದೆಯಾ, ಅಥವಾ ನನ್ನ ಕುತ್ತಿಗೆಯಿಂದ ನೋವು ಬರ್ತಾ ಇದೆಯಾ, ಅಥವಾ ಕೈಗಷ್ಟೇ ಸಮಸ್ಯೆ ಆಗಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ. ಈ ಥರ ಎಷ್ಟೋ ಪೇಷಂಟ್ಸ್ ನಮ್ಮಲ್ಲಿ ಬಂದು ಹೇಳ್ತಾರೆ, ಸರ್ ನನಗೆ ಇಲ್ಲ ಎಲ್ಲೂ ಸಮಸ್ಯೆ ಇಲ್ಲ, ಏನೂ ತೊಂದರೆ ಇಲ್ಲ, ಕೈ ಸೆಳೆತ ಮಾತ್ರ ತುಂಬ ಜಾಸ್ತಿ ಇರುತ್ತೆ, ಅದು ಕೆಲವು ಸಲ ಜಾಸ್ತಿ ಆಗ್ತಾ ಶೋಲ್ಡರ್ ತನಕ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಪೇನ್ ಬರೋದೇ ಇಲ್ಲಿಂದ, ಕುತ್ತಿಗೆಯಿಂದ ಸ್ಟಾರ್ಟ್ ಆಗಿ ಅದು ಕೆಳಗಡೆ ರೇಡಿಯೇಟ್ ಆಗುವಂಥ ಪೇನ್. ಸೊ ಅಲ್ಲಿ ಆ ಕುತ್ತಿಗೆಯಲ್ಲಿ ಆಗಿರುವಂಥ ಡಿಸ್ಕ್ ಬಲ್ಜ್ ಇರ್ಬೋದು, ಅಲ್ಲಿ ಆಗಿರುವಂಥ ಇಂಜುರಿ ಇರ್ಬೋದು, ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಆ ನರದ ಮೇಲೆ ಇರುವಂಥ ಕಂಪ್ರೆಷನ್ ಕಡಿಮೆ ಮಾಡಿದಾಗ ಆಟೋಮ್ಯಾಟಿಕ್ಲಿ ಈ ಸೆಳೆತ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಈ ಥರ ಪೇಷಂಟ್ಸ್ಗೆ ನಾವು ಕೆಲವು ಸಿಂಪಲ್ ಆಗಿರುವಂಥ ಟೆಸ್ಟ್ಗಳು ನಮ್ಮ ಕ್ಲಿನಿಕಲ್ಲಿ ಮಾಡೋದು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಶೋಲ್ಡರ್ ಅಲ್ಲ ಸಮಸ್ಯೆ ಇರೋದು, ಕುತ್ತಿಗೆಯಲ್ಲಿ ಸಮಸ್ಯೆ ಇದೆ, ಅಲ್ಲಿಂದ ಇರುವ ನರ, ಅಲ್ಲಿರುವಂಥ ನರ ಕಂಪ್ರೆಸ್ ಆಗೋದಕ್ಕೆ ಆ ಶೋಲ್ಡರ್ಗೆ ಆ ಪೇನ್ ರೇಡಿಯೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಈಸಿಯಾಗಿ ಕೊಟ್ಟಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಆ ಪೇನ್ ಕೂಡ ಬೇಗ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಸೊ ಈ ಥರ ಪೇಷಂಟ್ಸಲ್ಲಿ ಯೂಶಲಿ ಕಂಡುಬರುವಂಥ ಒಂದು ಸಿಂಪ್ಟಮ್ ಏನಂದರೆ, ಕೈ ಕೆಳಗೆ ಬಿಟ್ಟರೆ ನೋವು ಜಾಸ್ತಿ ಆಗುತ್ತೆ, ಕೈ ಮಡಚಿ ತಲೆ ಮೇಲೆ ಇಟ್ಕೊಂಡ್ರೆ ಪೇಷಂಟ್ಗೆ ಪೇನ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಿಕಾಸ್ ಕೈ ಮೇಲೆ ಇಟ್ಟಾಗ ಏನಾಗುತ್ತೆ, ಆ ನರದ ಮೇಲೆ ಇರುವ ಸ್ಟ್ರೆಚ್ ಏನಿದೆ ಅದು ಕಡಿಮೆ ಆಗುತ್ತೆ, ಅದು ಸ್ವಲ್ಪ ಫ್ರೀ ಆಗುತ್ತೆ. ಕೈ ಕೆಳ ಬಿಟ್ಟು ಕೂಡಲೇ ಆ ನರ ಮತ್ತು ಲೈಕ್ ಪುಲ್ ಆಗುತ್ತೆ, ನಮಗೆ ಸೆಳೆತ ಏನಿದೆ ಅದು ಜಾಸ್ತಿ ಅನುಭವ ಆಗುತ್ತೆ. ಸೊ ಈ ಥರ ಸಿಂಪಲ್ ಟೆಸ್ಟ್ಗಳಿಂದ ಪೇಷಂಟ್ಗೆ ಆಗಿರುವಂಥ ಲಕ್ಷಣಗಳಿಂದ ನಮಗೆ ಕರೆಕ್ಟಾಗಿ ಆ ಪೇಯ್ನದು ಕಾರಣ ಏನು ಅಂತ ಕಂಡುಹಿಡಿಲಿಕ್ಕಾಗುತ್ತೆ. ನಾವು ಪೇಯ್ನ್ ಕಾರಣ ಕಂಡುಹಿಡಿದೆ ಬರೀ ಟ್ರೀಟ್ಮೆಂಟೇ ಕೊಡ್ತಾ ಹೋದರೆ ಏನಾಗುತ್ತೆ, ಆ ಪೇಯ್ನ್ ಕಡಿಮೆ ಆಗಬೇಕು ಅಂತಿಲ್ಲ. ಅದು ಬರ್ಸೈಟಿಸಿಂದ ಆಗಿರುವ ಸಮಸ್ಯೆ ಇದೆಯಾ, ಅಥವಾ ನಿಮಗೆ ಸುಪ್ರಾಸ್ಪೈನೇಟಸ್ ಮಸಲ್ ಇಂಜುರಿ ಆಗಿದೆಯಾ, ಅಥವಾ ಇನ್ಫ್ರಾಸ್ಪೈನೇಟಸ್ ಮಸಲ್ ಇಂಜುರಿ ಆಗಿದೆಯಾ, ಅಥವಾ ಫ್ರೋಸನ್ ಶೋಲ್ಡರ್ ಆಗಿದೆಯಾ, ಅಥವಾ ಬೇರೆ ಏನಾದರೂ ಸಮಸ್ಯೆಯಿಂದ ಬರ್ತಾ ಇದೆ ಅಂತ ಕರೆಕ್ಟಾಗಿ ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಏನಾಗುತ್ತೆ, ನಮಗೆ ಈ ಸಮಸ್ಯೆ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಸೊ ಈ ಪ್ರಾಬ್ಲಮ್ ಏನು ಅಂತ ಕಂಡುಹಿಡಿದು ಅದಕ್ಕೆ ಟ್ರೀಟ್ಮೆಂಟಲ್ಲಿ ಆದಮೇಲೆ ರೆಗ್ಯುಲರ್ ಆಗಿ ಶೋಲ್ಡರ್ ಎಕ್ಸಸೈಸ್ ಮಾಡೋದು ತುಂಬ ಒಳ್ಳೆಯದು. ಎಸ್ಪೆಷಲಿ ಡಯಾಬಿಟಿಸ್ ಪೇಷಂಟ್ಸ್ ಅಂತೂ ರೆಗ್ಯುಲರ್ಲಿ ಇದು ಮಾಡಲೇಬೇಕು. ಯಾಕಂದರೆ ನಮಗೆ ಗೊತ್ತು ಇದು ಹೈಲಿ ಮೊಬೈಲ್ ಆಗಿರುವಂಥ ಒಂದು ಜಾಯಿಂಟ್. ನಮ್ಮ ಶೋಲ್ಡರ್ ಏನಿದೆ ಇದರಷ್ಟು ಮೂವ್ಮೆಂಟ್ ಇರುವಂಥ ಜಾಯಿಂಟ್ಗಳು ನಮ್ಮ ಬಾಡಿಯಲ್ಲಿ ಕಮ್ಮಿ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಅದು ತುಂಬ ಅನ್ಸ್ಟೇಬಲ್ ಆಗಿರುವಂಥ ಒಂದು ಜಾಯಿಂಟ್ ಕೂಡ. ಸೊ ಹಾಗಾಗಿ ಅದಕ್ಕೆ ಇಂಜುರಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ನಾವೇನೋ ಒಂದು ಮಾವಿನ ಹಣ್ಣು ನೋಡಿ ಅದಕ್ಕೆ ಕಲ್ಲು ಹೋಗಿದಾಗ ಕೂಡ ಏನಾಗ್ಬೋದು, ನಮ್ಮ ಕೈ ಸಿವಿಯರ್ ಪೇಯ್ನ್ ಆಗ್ಬೋದು, ಅಲ್ಲಿ ಇಂಜುರಿ ಆಗುವಂಥ ಸಾಧ್ಯತೆ ಇದೆ. ಸೊ ರೆಗ್ಯುಲರ್ಲಿ ಶೋಲ್ಡರ್ ಎಕ್ಸಸೈಸ್ಗಳು ಮಾಡೋದರಿಂದ ಶೋಲ್ಡರ್ ಮೇಲೆ ಇರುವಂಥ ಒತ್ತಡ ಕಡಿಮೆ ಮಾಡಲಿಕ್ಕಾಗುತ್ತೆ, ಅಲ್ಲಿ ಆಗುವಂಥ ಇಂಜುರೀಸನ್ನು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಇಷ್ಟೆಲ್ಲ ನಾವು ಟ್ರೀಟ್ಮೆಂಟ್ ತಗೊಂಡು ಎಕ್ಸಸೈಸ್ ಮಾಡುವಾಗ ಕೂಡ ನಾವು ಏನು ಮಾಡಬೇಕು, ಒಳ್ಳೆ ಆಹಾರ ಕೂಡ ಸೇವಿಸಬೇಕು. ನಮ್ಮ ಶೋಲ್ಡರ್ ಜಾಯಿಂಟ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರದಲ್ಲಿ ಒಳ್ಳೆ ಕೊಲಾಜನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇರಬೇಕು, ಒಳ್ಳೆ ಪ್ರೋಟೀನ್ ಇರಬೇಕು, ನಮ್ಮ ಜಾಯಿಂಟ್ಸ್ಗೆ ಬೇಕಾಗಿರುವಂಥ ಎಷ್ಟೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಅದು ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ವೈಟಮಿನ್ ಡಿ ಇರ್ಬೋದು, ಇದೆಲ್ಲ ಚೆನ್ನಾಗಿರುವಂಥ ಆಹಾರಗಳು ತಗೊಂಡ್ರೆ ಏನಾಗುತ್ತೆ, ನಮ್ಮ ಶೋಲ್ಡರ್ಗೆ ಆಗುವಂಥ ಇಂಜುರಿ ಕಡಿಮೆ ಮಾಡಲಿಕ್ಕಾಗುತ್ತೆ, ನಮ್ಮ ಶೋಲ್ಡರ್ಸನ್ನು ನಮಗೆ ಪ್ರೊಟೆಕ್ಟ್ ಮಾಡಲಿಕ್ಕಾಗುತ್ತೆ. ಸೊ ಎಲ್ಲರೂ ಕೂಡ ಶೋಲ್ಡರ್ ಪೇಯ್ನ್ ಇದ್ದರೆ ಏನು ಹೆದರಬೇಡಿ, ಅದನ್ನು ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.